ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ಅಂಜಲಿ, ಊರು ಹಾಸನ, ವಯಸ್ಸು 32 ವರ್ಷ ತುಂಬಿದೆ, ವಿದ್ಯಾ ಅರ್ಹತೆ BA ಮಾಡಿದ್ದಾರೆ. ತಂದೆ ಶಾಂತಕುಮಾರ, ತಾಯಿ ರೂಪಾಲಿ, ಮೈ ಬಣ್ಣ ಬಿಳಿ ಬಣ್ಣ. ಸಮಸ್ಯೆ, ಗಂಡ ನಿಧನರಾಗಿದ್ದಾರೆ. ಹವ್ಯಾಸ, ಸ್ವಂತ ವ್ಯಾಪಾರ ಮಾಡುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2020ನ ಜೀಪ್ ಕಂಪಾಸ್ ಲಿಮಿಟೆಡ್ ಪ್ಲಸ್ ಪೆಟ್ರೋಲ್ AT ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರನ ಗುಣಗಳು ಹೀಗಿರಲಿ: ಆರೋಗ್ಯವಂತನಾಗಿ ದಷ್ಟ ಪುಷ್ಟನಾಗಿ ಇರಬೇಕು, ಸ್ನೇಹದಿಂದ ನೋಡಿಕೊಳ್ಳಲು ಗೊತ್ತಿರಬೇಕು, ಎಲ್ಲಾ ಜಾತಿ ನಡೆಯುತ್ತದೆ, ಜಾತಿ ಬಗ್ಗೆ ಅಭ್ಯಂತರ ಇಲ್ಲ, ಕೇಳಿದಷ್ಟು ದೈಹಿಕ ಸುಖ ಕೊಟ್ಟು ಮನಸ್ಸಿಗೆ ತೃಪ್ತಿ ನೀಡಿ, ಕೆಟ್ಟ ಹವ್ಯಾಸಗಳು ಯಾವುದೇ ಕಾರಣಕ್ಕೂ ಇರಕೂಡದು, ನಮ್ಮವರೇ ಇರಲಿ, ಬೇರೆಯವರಿಗೆ ಅವಕಾಶ ಇಲ್ಲ, 35ರಿಂದ 40 ವರ್ಷದ ಒಳಗಿನವರು ಮಾತ್ರ ಇರಲಿ, ಬೇಕು ಬೇಡಗಳು ಪೂರೈಸುವ ಸಾಮರ್ಥ್ಯ ಇರಲಿ, ನಿಮಗೆ ಸಿಗುವ ಸವಲತ್ತುಗಳು, ವ್ಯಾಪಾರ ಮಾಡ್ತೀನಿ ಅಂದರೆ ಹಣದ ಚಿಂತೆ ಬೇಡ, ಕಷ್ಟ ಸುಖಕ್ಕೆ ಯಾವಾಗಲೂ ಸಹಾಯ ಮಾಡ್ತೀನಿ, ಬಂದು ಹೋಗಲು ಬೈಕ್ ವ್ಯವಸ್ಥೆ ಮಾಡಿಕೊಡ್ತೀನಿ, ನಿಮ್ಮ ಮೇಲೆ ಭರವಸೆ ಬಂದ ಮೇಲೆ ಕೆಲಸನೂ ಕೊಡ್ತೀನಿ, ಅದರ ಜೊತೆ ಹಣದ ಸಹಾಯನೂ ಮಾಡ್ತೀನಿ, ನನ್ನ ಸ್ನೇಹ ಉಳಿಸಿಕೊಂಡರೆ ಸಾಕು, ಇರಲು ಮನೆ, ಕೆಲಸ, ಊಟದ ವ್ಯವಸ್ಥೆ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ, ನನಗೆ ಪ್ರೀತಿಯ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇಲ್ಲ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2020ನ ಜೀಪ್ ಕಂಪಾಸ್ ಲಿಮಿಟೆಡ್ ಪ್ಲಸ್ ಪೆಟ್ರೋಲ್ AT ಕಾರಿನ ರಿವ್ಯೂ ನೋಡೋದಾದ್ರೆ, ಫೋಟೋಗಳು ಬಂದು ಎಲ್ಲಾ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 19,75,000 ಆಗಿರುತ್ತೆ. 2020ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 28,250 ಕಿಲೋಮೀಟರ್ ಇದರ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜನವರಿ 2020 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ DCT. 7 ಗೇರ್ಸ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1368 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.4 ಮಲ್ಟಿ ಏರ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 160 BHP ಮತ್ತೆ RPM ಬಂದು 5500 ಅಂತಾನು ಹೇಳಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 250 Nm ಆಗಿರುತ್ತೆ. ಹಾಗೇನೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಫುಲ್ ರಿವ್ಯೂ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.